ಸರ್ ಕೇಳ್ತಾರೆ ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ sin phi t ಇಂಟು ಕಾಸ್ 2t ಅಂತ ಕೇಳಿದ್ರೆ ಫಸ್ಟ್ ಎಫ್ ಆಫ್ ಟಿ ಬರ್ಕೊಳ್ಳಿ. sin phi t ಮಾಡ್ಯೂಲ್ 3 m2 ನೀಟಾಗಿ ನೋಡ್ಕೊಳ್ಳಿ. sin phi t cos 2t ಇಲ್ಲಿ sin a cos b ಫಾರ್ಮುಲಾ ಅಪ್ಲೈ ಮಾಡಬೇಕು. 1/2 ಇಂಟು sin of a plus b plus sin of a minus b. ಈಗ ಫಾರ್ಮುಲಾ ಅಪ್ಲೈ ಮಾಡಿ. 1/2 ಇಂಟು sin of a plus b ಅಂದರೆ 5t plus 2t 70 ಆಗುತ್ತೆ, ಪ್ಲಸ್ sin of a minus b ಅಂದರೆ 5t minus 2t ಬಂದು 3t ಆಗುತ್ತೆ. ಈಗ ಲ್ಯಾಪ್ಲಾಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಈ 1/2ನ ಆಚೆ ತಗೊಂಡು ಲ್ಯಾಪ್ಲಾಸ್ನ ಒಳಗಡೆ ಬರ್ಕೊಳ್ಳಿ. ಎಲ್ ಆಫ್ sin 70 ಪ್ಲಸ್ ಎಲ್ ಆಫ್ sin 3t. ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಆರ್ ಆಫ್ ಎಸ್. ಇಲ್ಲಿ ಫಾರ್ಮುಲಾ ಬರ್ತೀನಿ ನೋಡಿ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದ್ರೆ ಎಫ್ ಆರ್ ಆಫ್ ಎಸ್. ಲ್ಯಾಪ್ಲಾಸ್ ಆಫ್ sin dt ಅಂದರೆ a by s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಏನಾಗುತ್ತೆ 1/2 ಇದ್ರ ಬದಲು ಎಫ್ ಆರ್ ಆಫ್ ಎಸ್ ಬರ್ಕೊಳ್ಳಿ. ಲ್ಯಾಪ್ಲಾಸ್ ಆಫ್ sin 70ಗೆ 7/s ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಲ್ಯಾಪ್ಲಾಸ್ ಆಫ್ sin 3tಗೆ 3/s ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಬರ್ಕೋಬೇಕು. ಇಲ್ಲಿ ಬ್ರಾಕೆಟ್ ಇರ್ತಾರೆ ನೀಟಾಗಿ. ಇಷ್ಟೇ ಆನ್ಸರು. ಈ ಥರ ಕೇಳಿದ್ರೆ ಇಷ್ಟು ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ cos t, cos 2t, cos 3t. ಈ ಥರ ಕೇಳಿದ್ರೆ ಹೆಂಗೆ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಎಫ್ ಆಫ್ ಟಿ ಬರ್ಕೊಳ್ಳಿ. cos t, cos 2t, cos 3t. ಇದನ್ನ ರಿವರ್ಸ್ ಆಗಿ ಬರ್ಕೊಳ್ಳಿ. ಫಸ್ಟು cos 3t ಬರ್ಕೊಳ್ಳಿ, ಆಮೇಲೆ cos 2t ಬರ್ಕೊಳ್ಳಿ, ಆಮೇಲೆ cos t ಬರ್ಕೊಳ್ಳಿ. ಈಗ ಫಾರ್ಮುಲಾ ಅಪ್ಲೈ ಮಾಡಿ. cos a cos b ಅಂದರೆ ಫಾರ್ಮುಲಾ 1/2 ಇಂಟು cos of a plus b plus cos of a minus b. ಇಲ್ಲಿ ಅಪ್ಲೈ ಮಾಡಿ. ಎಫ್ ಆಫ್ ಟಿ ಇಸ್ ಈಕ್ವಲ್ ಟು cos 3tನ ಹಂಗೆ ಇಟ್ಕೊಳ್ಳಿ, 1/2 ಹಂಗೆ ಇಟ್ಕೊಳ್ಳಿ. cos of a plus b ಅಂದರೆ cos 2t ಇದಕ್ಕೆ ಅಪ್ಲೈ ಮಾಡಬೇಕು ನಾವು. cos 2t cos tಗೆ ಅಪ್ಲೈ ಮಾಡಬೇಕು. ಅಂದರೆ cos 2t ಪ್ಲಸ್ 1t ಅಂದರೆ 3t ಆಗುತ್ತೆ. ಇದು 2tಲಿ ಟಿ ಹೋದರೆ ಬರೀ ಟಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 1/2ನ ಆಚೆ ತಗೊಳ್ಳಿ. cos 3tನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ cos 3tನೂ ಒಳಗಡೆ cos 3t ಇಂಟು cos t ಆಗುತ್ತೆ. ಇಲ್ಲೇನಾಗುತ್ತೆ 1/2 ಆಚೆ ತಗೊಳ್ಳಿ. cos 3tನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, cos 3tನ ಇದಕ್ಕೆ ಮಾಡಿ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 1/2 ಇಂಟು ನೋಡಿ ಇದಕ್ಕೆ cos a cos bಗೆ ಫಾರ್ಮುಲಾ ಇದೆ ಹೇಳಿ. ಹಾಫ್ ಇಂಟು cos ಆಫ್
3t plus 3t 60 ಆಗುತ್ತೆ ಪ್ಲಸ್ ಕಾಸ್ ಆಫ್ 3t minus 3t 0 ಆಗುತ್ತೆ ಪ್ಲಸ್ ಹಾಫ್ ಇಂಟು ಕಾಸ್ ಆಫ್ 3t plus 1t 4t ಆಗುತ್ತೆ ಪ್ಲಸ್ ಕಾಸ್ ಆಫ್ 3t minus 1t 2t ಆಗುತ್ತೆ. ಈಗ 1/2ನ ಕಾಮನ್ ತಗೊಳ್ಳಿ. ಇದರಲ್ಲಿ 1/2 ಇಂಟು 1/2 1/4 ಕಾಸ್ 60 ಹಂಗೆ ಇರಲಿ, ಕಾಸ್ 0 ಬದಲು 1 ಹಾಕಿ, ಕಾಸ್ 40 ಹಂಗೆ ಇರಲಿ, ಕಾಸ್ 40 ಹಾಕಿ. ಕಾಸ್ 60 ಕಾಸ್ 0 1 ಕಾಸ್ 40 ಕಾಸ್ 2t. ಈ ಲ್ಯಾಪ್ಲೇಸ್ ಅಪ್ಲೈ ಮಾಡಿ. L of f of t is equal to 1/4ನ ಆಚೆ ತಗೊಳ್ಳಿ. L of cos 60 plus L of 1 plus L of cos 40 plus L of cos 2t. L of f of t ಅಂದರೆ f bar of s ಫಾರ್ಮುಲಾ. ಇದು 1/4 ಹಂಗೆ ಇರಲಿ. ಲ್ಯಾಪ್ಲೇಸ್ ಆಫ್ cos 60 ಅಂದರೆ s by s square plus 6 square. ಲ್ಯಾಪ್ಲೇಸ್ ಆಫ್ 1 ಅಂದರೆ 1/s. ಲ್ಯಾಪ್ಲೇಸ್ ಆಫ್ cos 40 ಅಂದರೆ s by s square plus 4 square. ಲ್ಯಾಪ್ಲೇಸ್ ಆಫ್ cos 2t ಅಂದರೆ s by s square plus 2 square. ಅಷ್ಟೇ ಮುಗೀತು. Find the Laplace transform of sin t, sin 2t, sin 3t ಅಂತ ಇರುತ್ತೆ ಅನ್ಕೊಳ್ಳಿ. ಅವಾಗಲೇ ಕಾಸ್ ಟಿ, ಕಾಸ್ 2t, ಕಾಸ್ 3t ಇತ್ತಲ್ವ. ಈಗ ಈ ಥರ ಇದೆ. ಫಸ್ಟ್ ಏನು ಮಾಡಬೇಕು, ಇದನ್ನ ಎಫ್ ಆಫ್ ಟಿ ಅಂತ ಬರ್ಕೊಳ್ಳಿ. ಬರ್ಕೊಟ್ಟು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಫಸ್ಟ್ ಆರ್ಡ್ರಲ್ಲಿ ಬರ್ಕೊಳ್ಳಿ, ಡಿಕ್ರೀಸಿಂಗ್ ಆರ್ಡರಲ್ಲಿ. ಇದಕ್ಕೆ ಸೈನ್ ಎ ಸೈನ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಎ ಸೈನ್ ಬಿ ಫಾರ್ಮುಲಾ ಬಂದು ಹಾಫ್ ಇಂಟು ಕಾಸ್ ಆಫ್, ಫಸ್ಟ್ ಎ ಮೈನಸ್ ಬಿ ಬರೀಬೇಕು, ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು ನೀವು. ನನ್ನ ಫಾರ್ಮುಲಾ ಒಂದು ಶೀಟ್ ಮಾಡಿ ನಿಮಗೆ ಬರೆದು ನಾನು ಸೆಂಡ್ ಮಾಡ್ತೀನಿ. ಸೈನ್ 3t ಇಲ್ಲಿ 1/2 ಹಾಕ್ಕೊಳ್ಳಿ. ಇದಕ್ಕೆ ಅಪ್ಲೈ ಮಾಡಿ ಫಸ್ಟ್ ಸೈನ್ ಎ ಸೈನ್ ಬಿ. ಇಲ್ಲಿ ನೋಡಿ, ಎ ಜಾಗದಲ್ಲಿ 2t ಇದೆ, ಬಿ ಜಾಗದಲ್ಲಿ ಟಿ ಇದೆ. ಇದಕ್ಕೆ ಅಪ್ಲೈ ಮಾಡಿದಾಗ ನೀವು ಇನ್ ಪ್ಲೇಸ್ ಆಫ್ ಎ 2t ಇದೆ, ಇನ್ ಪ್ಲೇಸ್ ಆಫ್ ಬಿ ಟಿ ಇದೆ. ಅವಾಗ ಏನಾಗುತ್ತೆ, ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಆಗುತ್ತೆ. ಅಂದರೆ ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ ಟಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ 3t. ನೆಕ್ಸ್ಟ್ ಆಫ್ ಟಿ ಈಸ್ ಈಕ್ವಲ್ ಟು 1/2ನ ಆಚೆ ತಗೊಳ್ಳಿ, ಸೈನ್ 3tನ ಒಳಗಡೆ ತಗೊಳ್ಳಿ. ಈಗ ಫಾರ್ಮುಲಾ ಯಾವುದು, ಸೈನ್ ಎ ಕಾಸ್ ಬಿ ಫಾರ್ಮುಲಾ. ಯಾವ ಫಾರ್ಮುಲಾ ಏನು ನೋಡಿ, ಫಸ್ಟ್ ಇದಕ್ಕೆ ಅಪ್ಲೈ ಮಾಡ್ತೀರಲ್ವಾ. ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ 2t ಮೈನಸ್ ಟಿ ಟಿ ಆಗುತ್ತೆ. ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ 2t ಪ್ಲಸ್ ಟಿ 3t ಆಗುತ್ತೆ. ಇದು ಹಾಫ್ನ ಆಚೆ ತಗೊಂಡು ಸೈನ್ 3tನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀವಿ. ಈಗ ಸೈನ್ ಎ ಕಾಸ್ ಬಿ ಫಾರ್ಮುಲಾ
ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಸೈನ್ ಎ ಕಾಸ್ ಬಿ ಅಂದರೆ ನಾವು ಕಟ್ಕೊಳ್ಳಿ ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಅವಾಗ ಏನಾಗುತ್ತೆ 1/2 ಅಲ್ಲಿಗೆ ಇರಲಿ. ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ 3t ಪ್ಲಸ್ 24t ಆಗುತ್ತೆ, ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂದರೆ 3t ಮೈನಸ್ 1t 2t ಆಗುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, 3t ಪ್ಲಸ್ 1t 4t ಆಗುತ್ತೆ. ಇಲ್ಲಿ ಎ ಜಾಗದಲ್ಲಿ 3t ಇದೆ, ಬಿ ಜಾಗದಲ್ಲಿ ಬಿ. ಫಸ್ಟ್ ಇದಕ್ಕೆ ಒಂದು ಸತಿ ಅಪ್ಲೈ ಮಾಡಿ, ಆಮೇಲೆ ಇನ್ನೊಂದು ಸತಿ ಅಪ್ಲೈ ಮಾಡಬೇಕು. 4t ಆಗುತ್ತೆ, ಸೈನ್ ಆಫ್ 4t. ಸಾರಿ, ಇದು ಸೈನ್ ಎ ಕಾಸ್ ಬಿ ಅಂದರೆ ಪ್ಲಸ್ ಬರುತ್ತೆ. ಹಾಫ್ ಇಂಟು ಸೈನ್ ಆಫ್ 4t ಪ್ಲಸ್ ಸೈನ್ ಆಫ್ 2t. ಸರ್ ಸ್ವಲ್ಪ ಡೇಟಾ ಬರೀರಿ ಸರ್, ಇದು ಈ ಸ್ಟೆಪ್ ಸ್ವಲ್ಪ ಡೇಟಾ ಬರೀರಿ ಸರ್. ಯಾವುದು ಈ ಸ್ಟೆಪ್ ಈಗ ಮಾಡ್ತಿರಲ್ಲ ಆ ಸ್ಟೆಪ್ ಡೀಟೇಲ್ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಎ ಯಾವುದು ಬಿ ಯಾವುದು ಅಂತ ಡೀಟೇಲ್ಸ್ ಬರೀರಿ ಸರ್ ಅಂತ. ಆಯ್ತು, ಇದು ಎ ಇದು ಬಿ. ಇದನ್ನ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಡೌಟ್ ಇದ್ರೆ ನೀವು ಪ್ರಾಬ್ಲಮ್ನ ಮಾರ್ಕ್ ಮಾಡಿ ಇಟ್ಕೋಬಿಡಿ ಸೈಡಲ್ಲಿ. ನನ್ನ ಕ್ಲಾಸ್ ಹಾಕಿದ ತಕ್ಷಣ ಆ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾವ ಪ್ರಾಬ್ಲಮ್ ಯಾರಿಗೆ ಡೌಟ್ ಇರುತ್ತೆ ನಾನು ನಂಬರ್ ಬರೀತೀನಿ ಪ್ರಾಬ್ಲಮ್ದು ಇನ್ಮೇಲೆ, ಆ ಪ್ರಾಬ್ಲಮ್ ನಂಬರ್ ಬರ್ಕೊಂಡು ಇಟ್ಕೋಬಿಡಿ. ಈಗ ನೋಡಿ, ಇದು ಎ ಅಂದರೆ 3t, ಬಿ ಅಂದರೆ ಟಿ. ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ 3t ಪ್ಲಸ್ ಟಿ ಆಗುತ್ತೆ, ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂದರೆ 3t ಮೈನಸ್ ಟಿ ಆಗುತ್ತೆ. ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿದ್ವಿ, ಈಗ ಇದಕ್ಕೆ ಅಪ್ಲೈ ಮಾಡಬೇಕು. ಸೈನ್ ಎ ಕಾಸ್ ಬಿ ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಇದಕ್ಕೆ ಸೈನ್ ಎ ಕಾಸ್ ಬಿ. ಎ ಅಂದರೆ 3t, ಬಿ ಅಂದರೆ 3t. ಇಲ್ಲಿ ಹಾಫ್ ಇಂಟು ಸೈನ್ ಆಫ್ 3t ಪ್ಲಸ್ 3t 60 ಆಗುತ್ತೆ, 3t ಮೈನಸ್ 3t 0 ಆಗುತ್ತೆ. 60 ಪ್ಲಸ್ ಸೈನ್ 0. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು, ಇಲ್ಲಿ 1/2ನ ಕಾಮನ್ ತಗೋಬಿಡಿ. 1/2 ಇಂಟು 1/2 1/4 ಆಗುತ್ತೆ. ಉಳಿಯೋದು ಸೈನ್ 4t ಪ್ಲಸ್ ಸೈನ್ 2t, ಸೈನ್ 4t ಸೈನ್ 2t ಮೈನಸ್ ಹಂಗೆ ಇರಲಿ. ಒಳಗಡೆ ಉಳಿಯೋದು ಸೈನ್ 60. ಸೈನ್ 0 ಅಂದರೆ 0, ಬರೀ ಸೈನ್ 60 ಉಳಿಯುತ್ತೆ. ನೆಕ್ಸ್ಟ್ 1/4 ಇಂಟು ಸೈನ್ 4t ಪ್ಲಸ್ ಸೈನ್ 2t ಮೈನಸ್ ಸೈನ್ 60. ಈಗ ಎಲ್ ಆಫ್ ಎಫ್ ಆಫ್ ಟಿ ಅಂತ L of sin 4t, L of sin 2t, L of sin 60. Laplace of f of t ಅಂದರೆ f bar of s ಅಂತ. 1/4 ಹಂಗೆ ಇರಲಿ. ಲ್ಯಾಪ್ಲೇಸ್ ಆಫ್ ಸೈನ್ 80 ಅಂದರೆ a by s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದರೆ a by s ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 2 by s ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 6 by s ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಅಷ್ಟೇ. ನೋಡಿ, ಪ್ರಾಬ್ಲಮ್ಸ್ ನಂಬರ್ಸ್ನ ಬರ್ಕೊಟ್ಬಿಡ್ತೀನಿ.
ಇದು ಸೆಕೆಂಡು, ಇದು ಫಸ್ಟು, ಮೂರನೇದು, ಇದು ಫೋರ್ತ್ ಒನ್ ಮಾಡ್ತಾ ಇದ್ದೀನಿ. ಫೋರ್ತ್ ನಿಮಗೆ ಡೌಟ್ ಏನಾದರೂ ಬಂದರೆ ಪ್ರಾಬ್ಲಮ್ ನಂಬರ್ ನೋಟ್ ಮಾಡ್ಕೊಂಡಿರಿ. ಫೈಂಡ್ ಅದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡ್ತೀನಿ ಲಾಸ್ಟಲ್ಲಿ. ಇದನ್ನ ನೀಟಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ. ಕ್ವಶನ್ ಬಂದು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ ಪವರ್ -5/2 ಪ್ಲಸ್ ಟಿ ಪವರ್ 5/2. ಇಲ್ಲಿ ಡೈರೆಕ್ಟ್ ಎಲ್ಲ ಅಂತ ಬರ್ಕೋಬೇಕು. ಇಲ್ಲಿ ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್. ಇದಕ್ಕೆ ಫಾರ್ಮುಲಾ ಇಲ್ಲಿ ಬರೀತೀನಿ. ಎಲ್ ಆಫ್ ಟಿ ಪವರ್ ಎನ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಗಾಮಾ ಎನ್ ಪ್ಲಸ್ 1/, ಎಲ್ಲ ಫಾರ್ಮುಲೇಸು ಒಂದು ಕಡೆ ಮಾಡಿಕೊಡ್ತೀನಿ ನಾನು, ನೀಟಾಗಿ ನೋಡ್ಕೊಳ್ಳಿ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ನಮಗೆ ಬೇಕಾಗಿರೋ ಲ್ಯಾಪ್ಲಾಸ್ ಆಫ್ ಟಿ ಪವರ್ -5/2 ಅಂದರೆ ಎನ್ ಜಾಗದಲ್ಲಿ -5/2 ಹಾಕಬೇಕು. ಅವಾಗ ಏನಾಗುತ್ತೆ, ಇದು ಗಾಮಾ -5/2 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ -5/2 ಪ್ಲಸ್ 1 ಪ್ಲಸ್ ಗಾಮಾ. ಇದಕ್ಕೆ 5/2 ಆಗಬೇಕು ಎನ್ ಜಾಗದಲ್ಲಿ. 5/2 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 5/2 ಪ್ಲಸ್ 1. ಫಾರ್ಮುಲಾ ಆದಮೇಲೆ ಗಾಮಾ -5/2 ಪ್ಲಸ್ 1 ಅಂದರೆ -3/2, ಎಸ್ ಟು ದಿ ಪವರ್ ಆಫ್ -3/2. 5/2 ಪ್ಲಸ್ 1 ಈಸ್ 7/2, ಇದು ಎಸ್ ಟು ದಿ ಪವರ್ ಆಫ್ 7/2. ಈಗೇನು ಮಾಡಬೇಕು, ಫಾರ್ಮುಲೇಸ್ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಗಾಮಾ ಫಾರ್ಮುಲೇಸ್ ಅಂತ ಬರೀತೀವಿ, ಇಷ್ಟು ಕಲಿಬೇಕು ನೀವು. ಗಾಮಾ 1/2 ಅಂದರೆ √π. ನಾನು ಟೈಮ್ ಔಟ್ ಆದರೆ ರೀಲ್ ಆಗಿನಾಗಿ ಎಲ್ಲರೂ. ಗಾಮಾ 3/2 ಅಂದರೆ 1/2 ಇಂಟು √π. ಗಾಮಾ 5/2 ಅಂದರೆ 3/2 ಇಂಟು 1/2 ಇಂಟು √π. ಗಾಮಾ 7/2 ಅಂದರೆ ಇದು ಫಾರ್ಮುಲೆ, ಇದು 5/2 ಇಂಟು 3/2 ಇಂಟು 1/2 ಇಂಟು √π. ಅದೇ ಗಾಮಾ -1/2 ಬಂದರೆ ಗಾಮಾ -5/2 ಅಂದರೆ ಇದು ಫಾರ್ಮುಲೇಸ್ ಎಲ್ಲಾನು ಜ್ಞಾಪಕ ಇಟ್ಕೊಳ್ಳಿ. √π ಬೈ -1/2. ಗಾಮಾ -3/2 ಅಂದರೆ √π ಬೈ ಫಾರ್ಮುಲಾ. ಇಲ್ಲಿ ನೋಡಿ, ಕಂಟಿನ್ಯೂ ಮಾಡೋಣ ಪ್ರಾಬ್ಲಮ್. ಇಷ್ಟಾಗಿದೆಯಲ್ವಾ? ಇಲ್ಲಿ ಗಾಮಾ -3/2 ಅಂದರೆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಏನು √π ಬೈ -3/2 ಇಂಟು -1/2 ಹೋಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ -3/2. ಇಲ್ಲಿ ಗಾಮಾ 7/2 ಅಂದರೆ 5/2 ಇಂಟು 3/2 ಇಂಟು 1/2 ಇಂಟು √π ಹೋಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 7/2.
ಅಷ್ಟೇ ಫಾರ್ಮುಲಾ ಬರ್ತಿರೋದಷ್ಟೇ. ಏನು ಮಾಡಿ ಫಾರ್ಮುಲಾ ಗೊತ್ತಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಬರ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ಇಲ್ಲಿ ನೋಡಿ, 2 2 ज़ा 4, 4 ಮೇಲ್ಗಡೆ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಈ 3 ಕೆಳಗಡೆ ಬರುತ್ತೆ, 3 × 1 3. ನೀವು ಇದು ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಷ್ಟಕ್ಕೆ ನಿಲ್ಲಿಸಿ. 5 3 ज़ा 15, 15 √5, 2 2 ज़ा 4, 4 2 ज़ा 8, 8ನ ಇಲ್ಲಿಸಿ. ಅಷ್ಟೇ ಮುಗೀತು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಇದನ್ನ ಬರ್ಕೊಳ್ಳಿ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಲ್ ಅಂತ ಹಾಕ್ಕೋಬೇಕು. ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಗಾಮಾ ಎನ್ ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಹಿಯರ್ ಇನ್ ಪ್ಲೇಸ್ ಆಫ್ ಎನ್ -5/2 ಇಸ್ ದೇರ್. ಅದಕ್ಕೆ ನೀವು ಎನ್ ಜಾಗದಲ್ಲಿ -5/2 ಹಾಕಬೇಕು. ಇದು -5/2 ಪ್ಲಸ್ 1 ಅಂದರೆ -3/2, 5/2 ಪ್ಲಸ್ 1 ಅಂದರೆ 7/2. ಗಾಮಾ -3/2 ಫಾರ್ಮುಲಾ ನೋಡ್ಕೋಬೋದು. ಇದು ಇದನ್ನ ಇದ್ರ ಬದಲು ಇದನ್ನ ಬರಿಬೇಕಷ್ಟೆ, ಇದನ್ನ ಬರಿಬೇಕು. ಆಮೇಲೆ ಇದ್ರ ಬದಲು ಇದನ್ನ ಬರಿಬೇಕು. ಇದು ಎರಡೂ ಸಿಗೋದು ಗಾಮಾ ಫಾರ್ಮುಲಾ. ಆಮೇಲೆ ಏನಿಲ್ಲ, ಈ 3 ಕೆಳಗಡೆ ಬರುತ್ತೆ, ಈ 2 2 ज़ा 4 ರೆಸಿಪ್ರೋಕಲ್ ತೊಗೊಂಡ್ರೆ ಮೇಲ್ಗಡೆ ಬರುತ್ತೆ. ಇದು ಮೇಲ್ಗಡೆ ಇರುತ್ತೆ, 2 2 ज़ा 4, 4 2 ज़ा 8 ಕೆಳಗಡೆ. ಅಷ್ಟೇ ಇದು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. Find the Laplace transform of ಇಲ್ಲಿ ಹೆಂಗೆ ಮಾಡೋದು ನೋಡಿ. ಆಫ್ ಟಿ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇಂಟು ರೂಟ್ ಟಿ ಅಂದರೆ ಟಿ ಪವರ್ 1/2, 1/√t ಅಂದರೆ ಟಿ ಪವರ್ -1/2, √t ಅಂದರೆ ಟಿ ಪವರ್ 1/2, 1/√t ಅಂದರೆ ಟಿ ಪವರ್ -1/2 ಅಂತ ಬರ್ಕೊಳ್ಳಿ. 4 ಹಂಗೆ ಇರಲಿ. ಈಗ ಎಲ್ಲ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎಲ್ಲ 3 × ಟಿ ಪವರ್ 1/2 ಆಗುತ್ತೆ, ಪ್ಲಸ್ ಎಲ್ಲ 4 × ಟಿ ಪವರ್ -1/2 ಆಗುತ್ತೆ. ಇದ್ರ ಬದಲು ಎಫ್ ಬಾರ್ ಆಫ್ ಎಸ್ ಬರ್ಕೊಳ್ಳಿ. 3ನ ಆಚೆ ತಗೊಳ್ಳಿ, ಉಳಿಯೋದು ಎಲ್ಲ ಟಿ ಪವರ್ 1/2, 4ನ ಆಚೆ ತಗೊಳ್ಳಿ, ಉಳಿಯೋದು ಎಲ್ಲ ಟಿ ಪವರ್ -1/2. ಎಫ್ ಬಾರ್ ಆಫ್ ಎಸ್ ಈಸ್ ಈಕ್ವಲ್ ಟು 3 × ಇಲ್ಲಿ ಟಿ ಪವರ್ ಎನ್ ಅಂದರೆ ಗಾಮಾ ಎನ್ ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಅಂದರೆ ಗಾಮಾ 1/2 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಫಾರ್ಮುಲಾ. ಈ ಫಾರ್ಮುಲಾ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದರೆ ಗಾಮಾ ಎನ್ ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 4 × gamma -1/2 plus 1 whole divided by x to the power of -1/2 plus 1 ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಎಫ್ ಬಾರ್ ಆಫ್ ಎಸ್ ಈಸ್ ಈಕ್ವಲ್ ಟು 3 × ನೋಡಿ ಗಾಮಾ 1/2 ಪ್ಲಸ್ 1 ಅಂದರೆ 3/2 ಡಿವೈಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 3/2. gamma 3/2 divided by x to the power of 3/2 plus 4 × -1/2 plus 1 ಅಂದರೆ ಬರೀ 1/2 divided by x to the power of 1/2. ಈಗ ಎಫ್ ಬಾರ್ ಆಫ್ ಎಸ್ ಈಸ್ ಈಕ್ವಲ್ ಟು 3 ಹಂಗೆ ಇರಲಿ. ಗಾಮಾ 3/2 ಅಂದರೆ ಫಾರ್ಮುಲಾ ನೋಡಿ ಬರೀಬೇಕು. ಫಾರ್ಮುಲಾ ಏನು, ಗಾಮಾ 3/2 ಅಂದರೆ 1/2 √5
divided by s to the power of 3/2 plus 4 into gamma 1/2 ಅಂದರೆ ಬರೀ √5 4 √5 divided by s to the power of 1/2 ಮುಗೀತು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ತುಂಬ ಈಸಿ ಇದೆ ನೋಡಿ. ಎಫ್ ಆಫ್ 2 ಟಿ ಪವರ್ 1/2 ಟಿ ಪವರ್ -1/2 ಲ್ಯಾಪ್ಲಾಸ್ ಕರೀತೀವಿ. ಲ್ಯಾಪ್ಲಾಸ್ ಟಿ ಪವರ್ 1/2 ಅಂದರೆ ಗಾಮಾ 1/2 ಪ್ಲಸ್ 1 ಡಿವೈಡ್ ಬೈ ಎಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಗಾಮಾ -1/2 ಪ್ಲಸ್ 1 ಡಿವೈಡ್ ಬೈ ಎಸ್ ಟು ದಿ ಪವರ್ ಆಫ್ -1/2 ಪ್ಲಸ್ 1. ಈ ಗಾಮಾ 3/2 ಇದೆಯಲ್ಲ, ಇದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡಬೇಕಷ್ಟೆ. ಗಾಮಾ 3/2ಗೆ 1/2 ಇಂಟು √5, ಗಾಮಾ 1/2ಗೆ ಬರೀ √5. ನೆಕ್ಸ್ಟ್ ಕ್ವಶನ್, ಈಗ ಮಾಡಿರೋದೆಲ್ಲ ಟೈಪ್ 1 ಪ್ರಾಬ್ಲಮ್ಸ್ ಅನ್ಕೋಬೋದು. ಈಗ ಮಾಡೋದು ಟೈಪ್ 2 ಪ್ರಾಬ್ಲಮ್. ನೀಟಾಗಿ ನೋಡ್ಕೊ. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ e power -2t 2 cos 5t minus sin 5t. ಈಗ ರೀಲಾಗಿನ್ ಆಗಿ ಟೈಮ್ ಔಟ್ ಆಗುತ್ತೆ.